ಪ್ರತಿ ವಲಯವನ್ನು ಕೂಡ ಸಾಕಷ್ಟು ಚಿಂತೆಗೀಡು ಮಾಡುವಂತೆ ಆಗಿದೆ. ಬೇಕರಿಗಳಿಗೂ ಕೂಡ ಕೊಲ್ಲಿ ಯುದ್ಧದ ಪರಿಣಾಮ ಹೆಚ್ಚಾಗಿಯೇ ಬೀರಿದೆ. ಬೇಕರಿಯಲ್ಲಿ ಬೇಕರಿ ವಸ್ತುಗಳು ಸಿಗ್ತಾ ಇಲ್ಲ, ಬೇರೆ ಕಡೆಗೆ ಐಟಮ್ಸ್ಗಳನ್ನು ತಗೊಂಡ್ಬಂದು ಮಾರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಬೇಕರಿಯ ಮಾಲೀಕರು ಈಗ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಸಿಲಿಂಡರ್ ಬುಕ್ ಮಾಡಿ ವಾರಗಟ್ಟಲೆ ಆದರೂ ಕೂಡ ಇನ್ನೂ ಸಿಲಿಂಡರ್ ಸಿಕ್ಕಿಲ್ಲ. ಹೀಗಾಗಿ ಡೀಸೆಲ್ ಮಷಿನ್ ತರಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದೀವಿ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಬೇಕರಿ ವಸ್ತುಗಳನ್ನು ತಯಾರಿಸುವ ಮಷಿನ್ ಬಂದ್ ಆಗಿದೆ, ಹೀಗಾಗಿ ಡೀಸೆಲ್ ಮಷಿನ್ ತರೋದಕ್ಕೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬೇಕರಿಯ ಮಾಲೀಕರುಗಳು ಈಗ ಮಾತಾಡಿದ್ದಾರೆ. ಕೊಲ್ಲಿ ಕದನಕ್ಕೆ ಸೌದೆ ಒಲೆ ಆಯಿತು, ಸಿಲಿಂಡರ್ಗಳ ಸಮಸ್ಯೆ ಆಯಿತು, ಆಟೋಗಳಿಗೆ ಗ್ಯಾಸ್ ಸಿಗದೇನೂ ಆಯಿತು, ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಬಂತು, ಸೌದೆ ಒಲೆಗಳ ಮೇಲೆ ಅಡುಗೆನೂ ಕೂಡ ಮಾಡ್ಲಿಕ್ಕೆ ಇರ್ತದೆ. ಈಗ ನೆಕ್ಸ್ಟ್ ಸರಿಜಿ ಆಗಿರುವಂಥದ್ದು ಬೇಕರಿಗಳಿಗೆ ಅಂತ ಹೇಳ್ಬೋದು. ನಾನು ಇವತ್ತು ಹಾವೇನಗರದ ಬೇಕರಿಯಲ್ಲಿದ್ದೇನೆ. ಇದು ಕರ್ನಾಟಕ ಬೇಕರಿಯಲ್ಲಿ ಸದ್ಯಕ್ಕೆ ಸಿಲಿಂಡರ್ ಸಮಸ್ಯೆ ಆಗಿರುವಂಥದ್ದು. ತಮ್ಮ ಬಟ್ಟೆಯಲ್ಲಿ ಸಿಲಿಂಡರ್ ಇಲ್ಲದೆ ಈಗ ಸಾಕಷ್ಟು ತೊಂದರೆನ ಅನುಭವಿಸ್ತಾ ಇದ್ದಾರೆ. ಬೆಳಗಾದರೆ ಸಾಕು ನೂರಾರು ಜನರು ಬಂದು ಈ ತಿಂಡಿ ತಿನಿಸುಗಳನ್ನ ಖರೀದಿ ಮಾಡುವಂಥ ಭರಾಟೆಗೆ ಮುಂದಾಗ್ತಾರೆ. ಇನ್ನು ಹಬ್ಬದಲ್ಲಿ ಅತಿ ಹೆಚ್ಚು ಸ್ವೀಟ್ಗಳು ನಿನ್ನೆ ಕೂಡ ಸಾಕಷ್ಟು ಮಾರಾಟ ಆಗಬೇಕಾಗಿತ್ತು. ಆದರೆ ಇವತ್ತು ಈ ಬೇಕರಿಗೆ ಸಮಸ್ಯೆ ಆಗಿರೋದು ಏನು ಅಂತಂದರೆ, ಸದ್ಯಕ್ಕೆ ಬೇಕರಿಯಲ್ಲಿ ಮಾಡುವಂಥ ಅಂದರೆ ಅಡುಗೆ ಅಂದರೆ ಏನು ಸಾಮಾನುಗಳನ್ನು ತಯಾರು ಮಾಡ್ತಾರೆ, ಆ ತಯಾರು ಮಾಡುವಂಥ ಸಾಮಗ್ರಿಗಳು ತಯಾರಾಗಬೇಕು ಅದಕ್ಕೆ ಸಿಲಿಂಡರ್ ಬೇಕು. ಆದರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಸದ್ಯಕ್ಕೆ ಇದೀಗ ಸಾಕಷ್ಟು ಸಮಸ್ಯೆನ ಈ ಬೇಕರಿ ಮಾಲೀಕರು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಆಳು ಅಂದರೆ ಕೆಲಸ ಮಾಡುವಂಥ ಏನು ಬಟ್ಟೆ ಮಾಲೀಕರು ಇರ್ತಾರೆ ಅವ್ರಿಗೂ ಕೂಡ ಸಂಬಳವನ್ನು ಕೊಡಲಾಗದೆ ಸಮಸ್ಯೆನ ಅನುಭವಿಸ್ತಾ ಇದೆಯೋ ಅನ್ನೋ ಮಾತನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಇವತ್ತು ಆ ಕರ್ನಾಟಕ ಬೇಕರಿ ಏನಿದೆ ಆ ಬೇಕರಿ ಒಳಗಡೆ ಅಡುಗೆ ಮಾಡೋ ಅಂದರೆ ಸಾಮಾನುಗಳನ್ನು ತಯಾರು ಮಾಡುವಂಥ ಐಟಮ್ಗಳನ್ನ ರೆಡಿ ಮಾಡುವಂಥ ಬಟ್ಟೆಯಲ್ಲಿದ್ದೇನೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿರುವಂಥ ಈ ಒಂದು ದೊಡ್ಡದಾದ ಹೀಟರ್ ಮಿಷಿನ್ಗೆ ದಿನಕ್ಕೆ 1 ಅಥವಾ 2 ಸಿಲಿಂಡರ್ಗಳು ಬೇಕೇ ಬೇಕು. ಹೀಗಾಗಿ ಸಿಲಿಂಡರ್ ಪೈಪ್ಗಳನ್ನ ಹಾಗೆ ಬೀಸಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಸಿಲಿಂಡರ್ ಸಿಗೋ ಅಂದರೆ ಮೊದಲಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಬೇಕರಿ ಮಾಲೀಕರು ಸದ್ಯಕ್ಕೆ ಡೀಸೆಲನ್ನು ಬಳಕೆ ಮಾಡಿ ಅಡುಗೆ ಮಾಡಲಿಕ್ಕೆ ಅಂದರೆ ಈ ಸಾಮಾನುಗಳನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಸಾಮಗ್ರಿಗಳೆಲ್ಲವೂ ತುಕ್ಕಿಡಿತಾ ಇದ್ದಾವೆ. ಯಾಕಂದರೆ ಈಗ ಸಿಲಿಂಡರ್ ಸಿಗದೆ 15 ದಿನಗಳು ಕಳೀತಾ ಬಂತು. ಹೀಗಾಗಿ ಸಿಲಿಂಡರ್ ಸಿಗದಿದ್ದಕ್ಕಾಗಿ ಸಾಮಾನುಗಳನ್ನು ಕೂಡ ಹಾಗೆ ಇಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಇದ್ದದ್ದನ್ನು ಖಾಲಿ ಮಾಡ್ಕೊಂಡಿದ್ದಾರೆ. ಆದರೆ ಈಗ ಯಾವುದೇ ರೀತಿಯ ಬಟ್ಟೆಯಲ್ಲಿ ಕೆಲಸ ಆಗ್ತಲ್ಲ, ಇದ್ದಂಥ ಸ್ವೀಟ್ಗಳನ್ನ ಮಾರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ನಾನು ಈ ಬೇಕರಿ ಮಾಲೀಕರಿದ್ದಾರೆ ಅಂಗಡಿಯಲ್ಲಿ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಬ್ರದರ್, ಈಗ ಪ್ರಮುಖವಾಗಿ ಎಷ್ಟು ದಿನಗಳಿಂದ ಸಮಸ್ಯೆ ಆಗ್ತಿದೆ ನಿಮ್ಗೆ ಇದು? ಸರ, ಇದು ಸಿಲಿಂಡ್ರ್ ಒಂದು ಹೆಚ್ಚು ಕಮ್ಮಿ ಒಂದು 3 ವಾರ ಸರ್ ಪ್ರಾಬ್ಲಮ್ ಆಗಿ. ಈಗ ಹಂಗಾಗಿ ನಾವು ಐಟಮ್ ಸರ ಇಲ್ಲ ಮಾಡೋದು ಬಂದ್ ಮಾಡಿಬಿಟ್ಟೇವೆ ಸರ್. ಈಗ ಏನು ಮಾಡ್ತಿದ್ರಿ? ಸಾಮಾನ್ಯ ಯಾವ ರೀತಿ ಮಾಡ್ತಿದ್ರಿ? ಇಲ್ಲ ಅಂದ್ರೆ ಬೇರೆ ಕಡೆ ಹೊರ ತರ್ತೀವಿ ಸರ್. ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಸರ್. ಡೀಸೆಲ್ ಓನ್ ಇಲ್ಲಿ ಇರುತ್ತಲ್ಲ ಅವ್ರ ಕಡೆಯಿಂದ ತೊಗೊಂಡು ನಾವು ಮೆಟೀರಿಯಲ್ಸ್ ಮಾರ ಹತ್ರ ನಮ್ಗೆ ಏನಾದ್ರು ವರ್ಕೌಟ್ ಆಗೋಲ್ಲ ಸರ್. ಈಗ ಹಾಗಾಗಿ ನಾವು ಈ ಡೀಸೆಲ್ ಓನ್ ಬುಕ್ ಮಾಡೇವಿ ಸರ್. 1 ವಾರ ಆಯ್ತು. ಅವ್ರು ಇವತ್ತು ನಾಳೆ ಕಳಿಸ್ತೇವೆ ಅಂತಾರೆ ಸರ್. ಬಂತಲ್ಲ ನಾವು ಡೀಸೆಲ್ ಓನ್ ಸ್ಟಾರ್ಟ್ ಮಾಡ್ತೀವಿ ಸರ್. ಕಮರ್ಷಿಯಲ್ ಸಿಲಿಂಡ್ರು ಇದ್ದಂಥ ಬೆಲೆಗಿಂತ ಹೆಚ್ಚಳ ಆಗಿದೆ. ಇನ್ಮಾಗ ಅದು ಹೆಚ್ಚಿಗೆ ಬರುತ್ತೆ. ಅದಕ್ಕೆ ನಿಮ್ಮದು ದುಬಾರಿ ಅನ್ಸುತ್ತೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಪರಿಹಾರ ಸರ್, ಮತ್ತೆ ಡೀಸೆಲ್ ಓನ್ ಹೋಗ್ಬೇಕಾಗೈತೆ ಸರ್. ಮತ್ತೆ ಈಗ ಅದು ಹೆಚ್ಚಳ ಆತಲ್ಲ ಅಂದ್ರೆ ಸರ್ ನಮ್ಗೆ ವರ್ಕೌಟ್ ಆಗಬೇಕಿಲ್ರಿ. ವರ್ಕೌಟ್ ಆಗಲಿ ಅಂದ್ರೆ ನಾವು ಡೀಸೆಲ್ ಓನ್ ಎಲ್ಲ ಬುಕ್ ಮಾಡಿದ್ವಿ ಸರ್. ಡೀಸೆಲ್ ಓನ್ ಬಂತಲ್ಲ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡಿಬಿಡ್ತೀವಿ ಸರ್. ಡೀಸೆಲ್ ಓನಿಗೆ ಎಷ್ಟು ಖರ್ಚಾಗಿದೆ, ಎಷ್ಟು ಹಣ ಕೊಟ್ಟಿರಿ ಈಗ ಅದಕ್ಕೆ? ಅದೊಂದು ಈ ಸದ್ಯ ಒಂದು 2 ಲಕ್ಷ ಹಾಕ್ಸಂದಾರ ಸರ್. ಅದು ಒಂದು 4 ಲಕ್ಷ ಐತಿ ಸರ್. ಅದು ಈ ಸದ್ಯ ಅದು ಡೀಸೆಲಿಂದ ಮುಖಾಂತರ ಅಡುಗೆ ಮಾಡ್ಕೋಬಹುದು. ಹಾಂ ಸರ್, ಮತ್ತೆ ಡೀಸೆಲಿಂದ ನಾವು ವರ್ಕೌಟ್ ಮಾಡ್ತೀವಿ ಸರ್. ಈಗ ಅಂಗಡಿ ಬಾಡಿಗೆ ಮತ್ತು ಆಳುಗಳು ಪಗಾರ ಹೆಂಗೆ ಕೊಡಾತೀರಿ ನೀವು? ಹೆಂಗೆ ಸಮಸ್ಯೆ ಆಗ್ತಾ ಇದೆ? ಈಗ ಅದೇ ಸರ್, ಇದ್ದಂಥ ಆಳನ್ನು ಬಿಡಿಸೀವಿ ಸರ್. ಈಗ ನಾವು ಯಾಕೆ ಹೊರಗಿಂದ ಮೆಟೀರಿಯಲ್ಸ್ ತೊಗೊಂಡು ನಾವು ಮಾರಾಕತ್ತೇವೆ ರೀ. ಯಾಕೆ ಅವ್ರಿಗೆ ಪಗಾರ ಕೊಡಬೇಕಲ್ರಿ. ನಮ್ಮ ದುಡಿಮಿಲ್ಲ ನಾವು ಎಲ್ಲಿಂದ ಕೊಡಬೇಕ್ರಿ? ಬಾಡಿಗೆ ಕಟ್ಟೋ ಸಮಸ್ಯೆ ಐತೆ ಸರ್. ನಮ್ಗೆ ಎಲ್ಲ ಭಾಳ ಸಮಸ್ಯೆ ಆಗ್ಬಿಟ್ಟೆ ಸರ್. ಅದ್ರ ಸಂಬಂಧ ಏನೈತಿ ಈಗ ಆಳುಗಳನ್ನ ಸದ್ಯಕ್ಕೆ ಈಗ ನಾವು ಬಿಡಿಸೇವಿ ಸರ್. ನೀವು ಮಾಲೀಕರ ಕೆಲಸ ಮಾಡತ್ತೀರಿ? ನಾವು ಮಾಲೀಕರ ಮಾಡ್ಕೊಳತ್ತೀವಿ. ಮತ್ತೆ ಏನಾರ ಡೀಸೆಲ್ ಓನ್ ಬಂತಲ್ಲ ಅಂದ್ರೆ ಸರ್ ಅವ್ರನ್ನ ಕರ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೇವೆ ಸರ್. ಅಂದರೆ ಇವ್ರು ಹೇಳೋ ಪ್ರಕಾರ ಏನು ಅಂತಂದರೆ, ಬೇಕರಿಯಲ್ಲಿರುವಂಥ ಎಲ್ಲ ವಸ್ತುಗಳೇನಿದ್ದಾವೆ ಇವು ಕೇವಲ ಬಿಸ್ಕೆಟ್ ಮತ್ತು ಫ್ರೂಟ್ಸ್ಗಳನ್ನ ಮಾತ್ರ ಮಾರಾಟ ಮಾಡ್ತಾರೆ. ಉಳಿದ ತಿಂಡಿ ತಿನಿಸುಗಳನ್ನ ತಯಾರು ಮಾಡ್ತಾ ಇಲ್ಲ. ಹಾಗಾಗಿ ಹೊರಗಡೆ ತಂದು ಮಾರ್ತಾ ಇದ್ದೀವಿ. ಹೊರಗಡೆಯಿಂದ ತಂದು ಮಾರಿದ್ರೆ ಅದಕ್ಕೆ ಹೆಚ್ಚಿನ ಬೆಲೆ ಕೊಡಬೇಕು. ಹೀಗಾಗಿ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಇರುವಂಥ ಆಳುಗಳ ಕೆಲಸ ಬಿಡಿಸಿದ್ದೇವೆ. ಸದ್ಯಕ್ಕೆ ನಾನೇ ಓನರ್ ಆದರೂ ಆಳಂತ ಕೆಲಸ ಮಾಡ್ತಾ ಇದ್ದೀನಿ. ಯುದ್ಧದಿಂದ ಸಾಕಾಗಿದೆ ಅನ್ನೋ ಮಾತನ್ನ ಈ ವ್ಯಕ್ತಿ ಹೇಳ್ತಿರೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಪ್ರತಿ ವಲಯವನ್ನು ಕೂಡ ಸಾಕಷ್ಟು ಚಿಂತೆಗೀಡು ಮಾಡುವಂತೆ ಆಗಿದೆ. ಬೇಕರಿಗಳಿಗೂ ಕೂಡ ಕೊಲ್ಲಿ ಯುದ್ಧದ ಪರಿಣಾಮ ಹೆಚ್ಚಾಗಿಯೇ ಬೀರಿದೆ. ಬೇಕರಿಯಲ್ಲಿ ಬೇಕರಿ ವಸ್ತುಗಳು ಸಿಗ್ತಾ ಇಲ್ಲ, ಬೇರೆ ಕಡೆಗೆ ಐಟಮ್ಸ್ಗಳನ್ನು ತಗೊಂಡ್ಬಂದು ಮಾರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಬೇಕರಿಯ ಮಾಲೀಕರು ಈಗ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಸಿಲಿಂಡರ್ ಬುಕ್ ಮಾಡಿ ವಾರಗಟ್ಟಲೆ ಆದರೂ ಕೂಡ ಇನ್ನೂ ಸಿಲಿಂಡರ್ ಸಿಕ್ಕಿಲ್ಲ. ಹೀಗಾಗಿ ಡೀಸೆಲ್ ಮಷಿನ್ ತರಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದೀವಿ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಬೇಕರಿ ವಸ್ತುಗಳನ್ನು ತಯಾರಿಸುವ ಮಷಿನ್ ಬಂದ್ ಆಗಿದೆ, ಹೀಗಾಗಿ ಡೀಸೆಲ್ ಮಷಿನ್ ತರೋದಕ್ಕೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬೇಕರಿಯ ಮಾಲೀಕರುಗಳು ಈಗ ಮಾತಾಡಿದ್ದಾರೆ. ಕೊಲ್ಲಿ ಕದನಕ್ಕೆ ಸೌದೆ ಒಲೆ ಆಯಿತು, ಸಿಲಿಂಡರ್ಗಳ ಸಮಸ್ಯೆ ಆಯಿತು, ಆಟೋಗಳಿಗೆ ಗ್ಯಾಸ್ ಸಿಗದೇನೂ ಆಯಿತು, ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಬಂತು, ಸೌದೆ ಒಲೆಗಳ ಮೇಲೆ ಅಡುಗೆನೂ ಕೂಡ ಮಾಡ್ಲಿಕ್ಕೆ ಇರ್ತದೆ. ಈಗ ನೆಕ್ಸ್ಟ್ ಸರಿಜಿ ಆಗಿರುವಂಥದ್ದು
ಬೇಕರಿಗಳಿಗೆ ಅಂತ ಹೇಳ್ಬೋದು. ನಾನು ಇವತ್ತು ಹಾವೇನಗರದ ಬೇಕರಿಯಲ್ಲಿದ್ದೇನೆ. ಇದು ಕರ್ನಾಟಕ ಬೇಕರಿಯಲ್ಲಿ ಸದ್ಯಕ್ಕೆ ಸಿಲಿಂಡರ್ ಸಮಸ್ಯೆ ಆಗಿರುವಂಥದ್ದು. ತಮ್ಮ ಬಟ್ಟೆಯಲ್ಲಿ ಸಿಲಿಂಡರ್ ಇಲ್ಲದೆ ಈಗ ಸಾಕಷ್ಟು ತೊಂದರೆನ ಅನುಭವಿಸ್ತಾ ಇದ್ದಾರೆ. ಬೆಳಗಾದರೆ ಸಾಕು ನೂರಾರು ಜನರು ಬಂದು ಈ ತಿಂಡಿ ತಿನಿಸುಗಳನ್ನ ಖರೀದಿ ಮಾಡುವಂಥ ಭರಾಟೆಗೆ ಮುಂದಾಗ್ತಾರೆ. ಇನ್ನು ಹಬ್ಬದಲ್ಲಿ ಅತಿ ಹೆಚ್ಚು ಸ್ವೀಟ್ಗಳು ನಿನ್ನೆ ಕೂಡ ಸಾಕಷ್ಟು ಮಾರಾಟ ಆಗಬೇಕಾಗಿತ್ತು. ಆದರೆ ಇವತ್ತು ಈ ಬೇಕರಿಗೆ ಸಮಸ್ಯೆ ಆಗಿರೋದು ಏನು ಅಂತಂದರೆ, ಸದ್ಯಕ್ಕೆ ಬೇಕರಿಯಲ್ಲಿ ಮಾಡುವಂಥ ಅಂದರೆ ಅಡುಗೆ ಅಂದರೆ ಏನು ಸಾಮಾನುಗಳನ್ನು ತಯಾರು ಮಾಡ್ತಾರೆ, ಆ ತಯಾರು ಮಾಡುವಂಥ ಸಾಮಗ್ರಿಗಳು ತಯಾರಾಗಬೇಕು ಅದಕ್ಕೆ ಸಿಲಿಂಡರ್ ಬೇಕು. ಆದರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಸದ್ಯಕ್ಕೆ ಇದೀಗ ಸಾಕಷ್ಟು ಸಮಸ್ಯೆನ ಈ ಬೇಕರಿ ಮಾಲೀಕರು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅಂದರೆ ಕೆಲಸ ಮಾಡುವಂಥ ಏನು ಬಟ್ಟೆ ಮಾಲೀಕರು ಇರ್ತಾರೆ ಅವ್ರಿಗೂ ಕೂಡ ಸಂಬಳವನ್ನು ಕೊಡಲಾಗದೆ ಸಮಸ್ಯೆನ ಅನುಭವಿಸ್ತಾ ಇದೀವಿ ಅನ್ನೋ ಮಾತನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಇವತ್ತು ಆ ಕರ್ನಾಟಕ ಬೇಕರಿ ಏನಿದೆ ಆ ಬೇಕರಿ ಒಳಗಡೆ ಅಡುಗೆ ಮಾಡೋ ಅಂದರೆ ಸಾಮಾನುಗಳನ್ನು ತಯಾರು ಮಾಡುವಂಥ ಐಟಮ್ಗಳನ್ನ ರೆಡಿ ಮಾಡುವಂಥ ಬಟ್ಟೆಯಲ್ಲಿದ್ದೇನೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿರುವಂಥ ಈ ಒಂದು ದೊಡ್ಡದಾದ ಹೀಟರ್ ಮಿಷಿನ್ಗೆ ದಿನಕ್ಕೆ 1 ಅಥವಾ 2 ಸಿಲಿಂಡರ್ಗಳು ಬೇಕೇ ಬೇಕು. ಹೀಗಾಗಿ ಸಿಲಿಂಡರ್ ಪೈಪ್ಗಳನ್ನ ಹಾಗೆ ಬೀಸಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಸಿಲಿಂಡರ್ ಸಿಗೋ ಅಂದರೆ ಮೊದಲಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಬೇಕರಿ ಮಾಲೀಕರು ಸದ್ಯಕ್ಕೆ ಡೀಸೆಲನ್ನು ಬಳಕೆ ಮಾಡಿ ಅಡುಗೆ ಮಾಡಲಿಕ್ಕೆ ಅಂದರೆ ಈ ಸಾಮಾನುಗಳನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಸಾಮಗ್ರಿಗಳೆಲ್ಲವೂ ತುಕ್ಕಿಡಿತಾ ಇದ್ದಾವೆ. ಯಾಕಂದರೆ ಈಗ ಸಿಲಿಂಡರ್ ಸಿಗದೆ 15 ದಿನಗಳು ಕಳೀತಾ ಬಂತು. ಹೀಗಾಗಿ ಸಿಲಿಂಡರ್ ಸಿಗದಿದ್ದಕ್ಕಾಗಿ ಸಾಮಾನುಗಳನ್ನು ಕೂಡ ಹಾಗೆ ಇಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಇದ್ದದ್ದನ್ನು ಖಾಲಿ ಮಾಡ್ಕೊಂಡಿದ್ದಾರೆ. ಆದರೆ ಈಗ ಯಾವುದೇ ರೀತಿಯ ಬಟ್ಟೆಯಲ್ಲಿ ಕೆಲಸ ಆಗ್ತಲ್ಲ ಇದ್ದಂಥ ಸ್ವೀಟ್ಗಳನ್ನ ಮಾರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ನಾನು ಈ ಬೇಕರಿ ಮಾಲೀಕರಿದ್ದಾರೆ ಅಂಗಡಿಯಲ್ಲಿ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಬ್ರದರ್, ಈಗ ಪ್ರಮುಖವಾಗಿ ಎಷ್ಟು ದಿನಗಳಿಂದ ಸಮಸ್ಯೆ ಆಗ್ತಿದೆ ನಿಮ್ಗೆ ಇದು? ಸರ್, ಇದು ಸಿಲಿಂಡ್ರ್ ಒಂದು ಹೆಚ್ಚು ಕಮ್ಮಿ ಒಂದು 3 ವಾರ ಸರ್ ಪ್ರಾಬ್ಲಮ್ ಆಗಿ. ಈಗ ಹಾಗಾಗಿ ನಾವು ಐಟಮ್ ಸರ್ ಇಲ್ಲ ಮಾಡೋದು ಬಂದ್ ಮಾಡಿಬಿಟ್ಟೇವೆ ಸರ್. ಈಗ ಏನು ಮಾಡ್ತಿದ್ರಿ? ಸಾಮಾನ್ಯ ಯಾವ ರೀತಿ ಮಾಡ್ತಿದ್ರಿ? ಇಲ್ಲ ಅಂದ್ರೆ ಬೇರೆ ಕಡೆ ಹೊರ ತರ್ತೀವಿ ಸರ್. ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಸರ್. ಡೀಸೆಲ್ ಓನ್ ಎಲ್ಲಿರುತ್ತಲ್ಲ ಅವ್ರ ಕಡೆಯಿಂದ ತೊಗೊಂಡು ನಾವು ಮೆಟೀರಿಯಲ್ಸ್ ಮಾರ ಹತ್ರ ನಮ್ಗೆ ಏನಾದ್ರು ವರ್ಕೌಟ್ ಆಗೋಲ್ಲ ಸರ್. ಈಗ ಹಾಗಾಗಿ ನಾವು ಈ ಡೀಸೆಲ್ ಓನ್ ಬುಕ್ ಮಾಡೇವಿ ಸರ್. 1 ವಾರ ಆಯ್ತು. ಅವ್ರು ಇವತ್ತು ನಾಳೆ ಕಳಿಸ್ತೇವೆ ಅಂತಾರೆ ಸರ್. ಬಂತಲ್ಲ ನಾವು ಡೀಸೆಲ್ ಓನ್ ಸ್ಟಾರ್ಟ್ ಮಾಡ್ತೀವಿ ಸರ್. ಕಮರ್ಷಿಯಲ್ ಸಿಲಿಂಡರ್ ಇದ್ದಂಥ ಬೆಲೆಗಿಂತ ಹೆಚ್ಚಳ ಆಗಿದೆ. ಇನ್ಮಾಗ ಅದು ಹೆಚ್ಚಿಗೆ ಬರುತ್ತೆ. ಅದಕ್ಕೆ ನಿಮ್ಮದು ದುಬಾರಿ ಅನ್ಸುತ್ತೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಯಾರ ಸರ್ ಮತ್ತೆ ಡೀಸೆಲ್ ಓನ್ ಹೋಗ್ಬೇಕಾಗೈತೆ ಸರ್. ಮತ್ತೆ ಈಗ ಅದು ಹೆಚ್ಚಳ ಆತಲ್ಲ ಅಂದ್ರೆ ಸರ್ ನಮ್ಗೆ ವರ್ಕೌಟ್ ಆಗ್ಬೇಕಿಲ್ರಿ. ವರ್ಕೌಟ್ ಆಗಲಿ ಅಂದ್ರೆ ನಾವು ಡೀಸೆಲ್ ಓನ್ ಎಲ್ಲ ಬುಕ್ ಮಾಡಿದ್ವಿ ಸರ್. ಡೀಸೆಲ್ ಓನ್ ಬಂತಲ್ಲ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡಿಬಿಡ್ತೀವಿ ಸರ್. ಡೀಸೆಲ್ ಓನಿಗೆ ಎಷ್ಟು ಖರ್ಚಾಗಿದೆ? ಎಷ್ಟು ಹಣ ಕೊಟ್ಟಿರಿ ಈಗ ಅದಕ್ಕೆ? ಅದೊಂದು ಈ ಸದ್ಯ ಒಂದು 2 ಲಕ್ಷ ಹಾಕ್ಸಂದಾರ ಸರ್. ಅದು ಒಂದು 4 ಲಕ್ಷ ಐತಿ ಸರ್. ಅದು ಈ ಸದ್ಯ ಅದು ಡೀಸೆಲಿಂದ ಮುಖಾಂತರ ಅಡುಗೆ ಮಾಡ್ಕೋಬಹುದು. ಹಾಂ ಸರ್. ಮತ್ತೆ ಡೀಸೆಲಿಂದ ನಾವು ವರ್ಕೌಟ್ ಮಾಡ್ತೀವಿ ಸರ್. ಈಗ ಅಂಗಡಿ ಬಾಡಿಗೆ ಮತ್ತು ಆಳುಗಳ ಪಗಾರ ಹೆಂಗೆ ಕೊಡಾತೀರಿ ನೀವು? ಹೆಂಗೆ ಸಮಸ್ಯೆ ಆಗ್ತಾ ಇದೆ? ಈಗ ಅದೇ ಸರ್ ಇದ್ದಂಥ ಆಳನ್ನು ಬಿಡಿಸೇವಿ ಸರ್. ಈಗ ನಾವು ಯಾಕೆ ಹೊರಗಿಂದ ಮೆಟೀರಿಯಲ್ಸ್ ತೊಗೊಂಡು ನಾವು ಮಾರಾಕತ್ತೇವ್ರಿ. ಯಾಕೆ ಅವ್ರಿಗೆ ಪಗಾರ ಕೊಡಬೇಕಲ್ರಿ. ನಮ್ಮ ದುಡಿಮಿಲ್ಲ ನಾವು ಎಲ್ಲಿಂದ ಕೊಡಬೇಕ್ರಿ? ಬಾಡಿ ಕಟ್ಟೋ ಸಮಸ್ಯೆ ಐತೆ ಸರ್. ನಮ್ಗೆ ಎಲ್ಲ ಭಾಳ ಸಮಸ್ಯೆ ಆಗ್ಬಿಟ್ಟೆ ಸರ್. ಅದ್ರ ಸಂಬಂಧ ಏನೈತಿ ಈಗ ಆಳುಗಳನ್ನ ಸದ್ಯಕ್ಕೆ ಈಗ ನಾವು ಬಿಡಿಸೇವಿ ಸರ್. ನೀವು ಮಾಲೀಕರ ಕೆಲಸ ಮಾಡತ್ತೀರಿ? ನಾವು ಮಾಲೀಕರ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಏನಾರ ಡೀಸೆಲ್ ಓನ್ ಬಂತಲ್ಲ ಅಂದ್ರೆ ಸರ್ ಅವ್ರನ್ನ ಕರ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೇವೆ ಸರ್. ಅಂದರೆ ಇವ್ರು ಹೇಳೋ ಪ್ರಕಾರ ಏನಂತಂದರೆ ಬೇಕರಿಯಲ್ಲಿರುವಂಥ ಎಲ್ಲ ವಸ್ತುಗಳೇನಿದ್ದಾವೆ ಇವು ಕೇವಲ ಬಿಸ್ಕೆಟ್ ಮತ್ತು ಫ್ರೂಟ್ಸ್ಗಳನ್ನ ಮಾತ್ರ ಮಾರಾಟ ಮಾಡ್ತಾರೆ. ಉಳಿದ ತಿಂಡಿ ತಿನಿಸುಗಳನ್ನ ತಯಾರು ಮಾಡ್ತಾ ಇಲ್ಲ. ಹಾಗಾಗಿ ಹೊರಗಡೆ ತಂದು ಮಾರ್ತಾ ಇದ್ದೀವಿ. ಹೊರಗಡೆಯಿಂದ ತಂದು ಮಾರಿದ್ರೆ ಅದಕ್ಕೆ ಹೆಚ್ಚಿನ ಬೆಲೆ ಕೊಡಬೇಕು. ಹೀಗಾಗಿ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಇರುವಂಥ ಆಳುಗಳ ಕೆಲಸ ಬಿಡಿಸಿದ್ದೇವೆ. ಸದ್ಯಕ್ಕೆ ನಾನೇ ಓನರ್ ಆದರೂ ಆಳಂತ ಕೆಲಸ ಮಾಡ್ತಾ ಇದ್ದೀನಿ. ಯುದ್ಧದಿಂದ ಸಾಕಾಗಿದೆ ಅನ್ನೋ ಮಾತನ್ನು ಈ ವ್ಯಕ್ತಿ ಹೇಳ್ತಿರೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೋಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.